ಮಹಾಕುಂಭ ಮೇಳಕ್ಕೆ ಶಿವರಾತ್ರಿಯೊಂದಿಗೆ ಅಧಿಕೃತವಾಗಿ ತೆರೆ ಬೀಳ್ತಾ ಇದೆ. ಜನವರಿ 13ರಂದು ಆರಂಭ ಆಗಿದ್ದು ಮಹಾಕುಂಭ ಮೇಳ ಇವತ್ತಿನ ಶಿವರಾತ್ರಿಯೊಂದಿಗೆ ಮಹಾಕುಂಭ ಮೇಳಕ್ಕೆ ವಿದ್ಯುಕ್ತ ತೆರೆ ಬೀಳುತ್ತೆ. ಇದುವರೆಗೂ ಕೂಡ 65 ಕೋಟಿಗೂ ಅಧಿಕ ಭಕ್ತರು ತೀರ್ಥ ಸ್ನಾನದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತು ಮುಂಜಾನೆ ಬ್ರಾಹ್ಮಿ ಮುಹೂರ್ತಕ್ಕೆ ತೀರ್ಥ ಸ್ನಾನದಲ್ಲಿ ಭಕ್ತಾದಿಗಳು ಭಾಗಿಯಾಗಿದ್ದಾರೆ. ಇವತ್ತು ಒಂದೇ ದಿನ 3 ಕೋಟಿಗೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗ್ತಾರೆ ಅನ್ನೋ ನಿರೀಕ್ಷೆ ಇದೆ. ಎಲ್ಲೆಡೆಯಿಂದ ಇವತ್ತಿನ ತೀರ್ಥ ಸ್ನಾನಕ್ಕಾಗಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಕುಂಭಮೇಳದ ಕಡೆಗೆ. ಪ್ರಯಾಗ್ರಾಜ್ನಲ್ಲಿ ಇವತ್ತು ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇಷ್ಟು ದಿನಗಳ ಕಾಲ ಕೋಟ್ಯಂತರ ಸಂಖ್ಯೆಯಲ್ಲಿ ಭಕ್ತರು ತೀರ್ಥ ಸ್ನಾನದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಕೊನೆಯ ದಿನ, ಜನವರಿ 13ಕ್ಕೆ ಆರಂಭ ಆಗಿದ್ದಂಥ ಮಹಾಕುಂಭ ಮೇಳ ಇವತ್ತಿನ ಶಿವರಾತ್ರಿಯೊಂದಿಗೆ ಅದಕ್ಕೆ ತೆರೆ ಬೀಳ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಇವತ್ತು ಮಹಾಶಿವರಾತ್ರಿಯೊಂದಿಗೆ ಮಹಾಕುಂಭ ಮೇಳಕ್ಕೂ ಕೂಡ ಅಧಿಕೃತವಾಗಿ ತೆರೆ ಬೀಳ್ತಾ ಇದೆ. ಕೊನೆ ದಿನದ ಮಹಾಕುಂಭ ಮೇಳ ಹೇಗೆ ಕಂಡು ಬರ್ತಾ ಇದೆ? ಹೌದು ವಿಜಯ್, ಜನವರಿ 13ರಂದು ಮಹಾಕುಂಭ ಮೇಳ ಆರಂಭ ಆಗಿತ್ತು. ಮುಖ್ಯವಾಗಿ ಇವತ್ತು ಶಿವರಾತ್ರಿಯೊಂದಿಗೆ ಮಹಾಕುಂಭ ಮೇಳಕ್ಕೆ ವಿದ್ಯುಕ್ತವಾಗಿ ತೆರೆ ಬೀಳ್ತಾ ಇದೆ. ಇವತ್ತು ಕೂಡ ಕೋಟಿಗಟ್ಟಲೆ ಮಂದಿ ಭಕ್ತಾದಿಗಳು ಮಹಾಕುಂಭ ಮೇಳಕ್ಕೆ ಬಂದು ತ್ರಿವೇಣಿ ಸಂಗಮ ಮತ್ತು ಬೇರೆ ಬೇರೆ ಘಾಟ್ಗಳಲ್ಲಿ ತೀರ್ಥ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲೇನೆ ಸ್ನಾನ ಮಾಡಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ತ್ರಿವೇಣಿ ಸಂಗಮ ಮತ್ತು ಬೇರೆ ಬೇರೆ ಘಾಟ್ಗಳಲ್ಲಿ ಕಾದು ಕುಳಿತು ಬ್ರಾಹ್ಮಿ ಮುಹೂರ್ತದಲ್ಲೇ ತೀರ್ಥ ಸ್ನಾನವನ್ನ ಮಾಡಿದ್ದಾರೆ. ಇವತ್ತು ರಾತ್ರಿವರೆಗೂ ಕೂಡ ಈ ಮಹಾಕುಂಭ ಮೇಳ ನಡೆಯಲಿದೆ. ಮುಖ್ಯವಾಗಿ ಈ ಉತ್ತರ ಪ್ರದೇಶ ಸರ್ಕಾರ 40 ದಿನಗಳ ಕಾಲ ನಡೆದಂತಹ ಮಹಾಕುಂಭ ಮೇಳದಲ್ಲಿ 45 ಕೋಟಿ ಭಕ್ತಾದಿಗಳು ತೀರ್ಥ ಸ್ನಾನ ಮಾಡುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿತ್ತು. ಆದ್ರೆ ಉತ್ತರ ಪ್ರದೇಶ ಸರ್ಕಾರದ ನಿರೀಕ್ಷೆಯನ್ನು ಮೀರಿದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತೀರ್ಥ ಸ್ನಾನವನ್ನು ಮಾಡಿರುವಂತದ್ದು ವಿಶೇಷ. ಈಗಾಗಲೇ 64ರಿಂದ 65 ಕೋಟಿ ಮಂದಿ ಭಕ್ತಾದಿಗಳು ಈ ಮಹಾಕುಂಭ ಮೇಳಕ್ಕೆ ಬಂದು ತೀರ್ಥ ಸ್ನಾನವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಉತ್ತರ ಪ್ರದೇಶ ಸರ್ಕಾರದ ನಿರೀಕ್ಷೆಯನ್ನ ಮೀರಿ 20 ಕೋಟಿ ಹೆಚ್ಚಿನ ಭಕ್ತಾದಿಗಳು ಬಂದು ತೀರ್ಥ ಸ್ನಾನವನ್ನ ಮಾಡಿದ್ದಾರೆ. ಈ ಮೂಲಕವಾಗಿ ಭಾರತದ ಒಂದು ಆಧ್ಯಾತ್ಮಿಕತೆ ಮತ್ತು ಆಧ್ಯಾತ್ಮಿಕ ಪರಂಪರೆ ಮತ್ತು ದೇವರಲ್ಲಿ ಭಕ್ತಿ ಮತ್ತು ಮಹಾಕುಂಭ ಮೇಳದ ಬಗೆಗಿನ ನಂಬಿಕೆ, ಶ್ರದ್ಧೆ, ಆಸ್ಥೆಯನ್ನ ಜನ ತೋರಿಸಿರ್ತಕ್ಕಂಥದ್ದು ವಿಶೇಷ. ಮುಖ್ಯವಾಗಿ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಎಲ್ಲಾ ರಾಜ್ಯಗಳ ಎಲ್ಲಾ ಭಾಗಗಳ ಜನ ಕೂಡ ಈ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದಾರೆ. ದೇಶದ ನಿವಾಸಿಗಳು ಮಾತ್ರ ಅಲ್ಲದೆ ವಿದೇಶಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ 10 ಲಕ್ಷ ಮಂದಿ ಕಲ್ಪವಾಸಿಗಳು ಕೂಡ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ಜಾಗದಲ್ಲೇ ಇದ್ಕೊಂಡು ಕೂಡ ಕಲ್ಪವಾಸವನ್ನ ನಡೆಸಿದ್ದಾರೆ. ಅಂದ್ರೆ ದಿನಕ್ಕೆ 3 ಬಾರಿ ತೀರ್ಥ ಸ್ನಾನವನ್ನ ಮಾಡೋದು ಮತ್ತು ದಿನಕ್ಕೆ 1 ಬಾರಿ ಮಾತ್ರವೇ ಆಹಾರವನ್ನ ಸೇವನೆಯನ್ನ ಮಾಡಿ ಉಪವಾಸನ ಇದ್ಕೊಂಡು ಕಾಡು ಪ್ರದೇಶಗಳಲ್ಲಿ ಹಿಂದೆ ಯಾವ ರೀತಿಯಾಗಿ ಜನ ವಾಸ ಇದ್ಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ರು, ಅದೇ ರೀತಿಯಾದಂತಹ ಕಲ್ಪವಾಸವನ್ನ ಈ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲೂ ಕೂಡ ನಡೆಸಿದರೆ ಸುಮಾರು 10 ಲಕ್ಷ ಮಂದಿ ಕಲ್ಪವಾಸಿಗಳು ಕೂಡ ಈ ಬಾರಿಯ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ರು. ಅವರು ನಿರಂತರ 30 ದಿನಗಳ ಕಾಲ ಈ ರೀತಿಯಾದಂತಹ ಕಲ್ಪವಾಸವನ್ನ ಈ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಮಾಡಿದ್ದಾರೆ. ಈಗ ಪ್ರತಿನಿತ್ಯವೂ ಕೂಡ ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ಜನ ಬಂದು ಈ ತೀರ್ಥ ಸ್ನಾನವನ್ನ ಮಾಡ್ತಾನೆ ಇದ್ರು. ಈಗ ಅಂತಿಮವಾಗಿ ಇದು 65 ಕೋಟಿಯನ್ನು ಕೂಡ ಈಗ ತಲುಪಿದೆ. ಇವತ್ತು ಸಂಜೆ ವೇಳೆಗೆ ಈ ಒಂದು ಮಹಾಕುಂಭ ಮೇಳಕ್ಕೆ ವಿದ್ಯುಕ್ತವಾದಂತಹ ತೆರೆ ಬೀಳಿದೆ. ಇವತ್ತು ಪ್ರಯಾಗ್ರಾಜ್ನಲ್ಲಿ ಸಂಪೂರ್ಣವಾಗಿ ವಾಹನ ಸಂಚಾರವನ್ನ ನಿಷೇಧ ಮಾಡಲಾಗಿದೆ. ಯಾಕೆಂತಂದ್ರೆ ಭಕ್ತಾದಿಗಳೆಲ್ಲರೂ ಕೂಡ ನಡ್ಕೊಂಡು ಬರ್ತಾ ಇದ್ದಾರೆ. ವಾಹನ ಸಂಚಾರಕ್ಕೆ ಅವಕಾಶ ಕೊಟ್ರೆ ಈ ಕಾಲ್ನಡಿಗೆನಲ್ಲಿ ಹೋಗುವಂತ ಭಕ್ತಾದಿಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿನೇ ಪ್ರಯಾಗ್ರಾಜ್ನಲ್ಲಿ ವಾಹನ ಸಂಚಾರವನ್ನ ನಿಷೇಧವನ್ನ ಮಾಡಲಾಗಿದೆ. ಟ್ರೈನ್ಗಳ ಮೂಲಕ ಮತ್ತು ತಮ್ಮ ವಾಹನಗಳ ಮೂಲಕವೇ ಜನ ಬಂದು ಈಗ 8-10 ಕಿಲೋಮೀಟರ್ ದೂರದಿಂದಲೂ ಕೂಡ ತೀರ್ಥ ಸ್ನಾನವನ್ನ ಮಾಡ್ಲಿಕ್ಕೆ ಬೇರೆ ಬೇರೆ ಘಾಟ್ಗಳಿಗೆ ಬರ್ತಾ ಇದ್ದಾರೆ. ತ್ರಿವೇಣಿ ಸಂಗಮ ಸೇರಿದಂತೆ ಸುಮಾರು 44 ಘಾಟ್ಗಳಲ್ಲಿ ತೀರ್ಥ ಸ್ನಾನವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಈ ಎಲ್ಲಾ ಘಾಟ್ಗಳಲ್ಲೂ ಕೂಡ ಜನ ತೀರ್ಥ ಸ್ನಾನವನ್ನ ಮಾಡ್ತಾ ಇದ್ದಾರೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.